ಬಂದಿದ್ದೀನಿ. ಇವತ್ತೇ ನಾನು ಗೇಮ್ ಮಾಡ್ತಾ ಇದ್ದೀನಿ. ಲೈಕ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡ್ತೀನಿ, ಎಸ್ ದ ಗೇಮರ್ ಅಂತ. ಹಾಗೆ ನಾನು ಈ ಮನೆ ಕಟ್ಟಿದ್ದೀನಿ. ರೇಟಿಂಗ್ ಕೊಟ್ಬಿಡಿ, ಒಂದು ಸತಿ ತೋರಿಸ್ಬಿಡ್ತೀನಿ. ಹಾಗೆ ನಾನು ವುಡ್ ಕಲೆಕ್ಟ್ ಮಾಡಬೇಕಾಗಿತ್ತು, ಕಲೆಕ್ಟ್ ಮಾಡ್ತೀನಿ ಗೈಸ್. ಈ ಮನೆಗೆ ರೇಟಿಂಗ್ ಕೊಟ್ಬಿಡಿ. ಇದು ಒಂದು ಅಕ್ವೇರಿಯಂ ಥರ ಇದೆ. ನಾನು ಹಿಂಗೆ ಮನ್ಕೊತೀನಿ. ರಾತ್ರಿ ಆಗಿತ್ತು, ಅದಕ್ಕೆ ಮನ್ಕೊಂಡೆ. ಯಾಕೆಂದರೆ ರಾತ್ರಿ ಹೊತ್ತು ಕ್ರೀಪರು, ಸ್ಕೆಲಿಟನು ಅಂತ ಸ್ಪಾನ್ ಆಗುತ್ತೆ, ಡ್ಯಾಮೇಜ್ ಕೊಡ್ತವೆ. ಹಾಗೆ ಇದ್ದು ಟಿಂಪು ಅಂತ ಮಚ್ಲಿ ಫಿಶ್ಶು ಅಲ್ಲಿ ಆಡ್ಕೊಂಡಿದ್ದೆ ಹಿಂದೆ, ಹಿಡಿಬಾರ್ದು ಅಂತ. ಇದು ಅದರ ಟೈ, ನಾನು ಕಟ್ ಹಾಕಿದ್ದೀನಿ ಯಾಕೆಂದ್ರೆ ಓಡೋಗುತ್ತೆ. ಆಮೇಲೆ ಅದು ನೀರಿನ ಪ್ರಾಣಿ, ಉಸಿರು ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾನು ಅಲ್ಲಿ ಕಟ್ಟಾಕಿದ್ದೀನಿ. ಓಡೋಗಬಾರ್ದು, ಉಸಿರು ಕಟ್ಟಬಾರ್ದು ಅಂತ. ಇವಾಗ ನಾನು ಹೋಗಿ ವುಡ್ ಕಲೆಕ್ಟ್ ಮಾಡ್ತೀನಿ ಗೈಸ್. ನೋವೇ ಅಲ್ಲೊಂದು ಸಾಂಬಿ ಇದೆ ಗೈಸ್. ಸಾಂಬಿಗಳು ಡೇಂಜರಸ್ ಇರ್ತವೆ ಗೈಸ್ ಈ ಆಟದಲ್ಲಿ. ಆಟ ನನ್ನ ಜೊತೆ ಆಡಬೇಡ, ನಾನು ವಿನ್ನರ್ ಚಿಕನ್ ಡಿನ್ನರ್. ಆಯಿತು ಗೈಸ್, ನಾನು ಇವಾಗ ವುಡ್ ಕಲೆಕ್ಟ್ ಮಾಡ್ತೀನಿ ಗೈಸ್. ಒಂದ್ಸತಿ ನೋಡಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಆಟದಲ್ಲಿ. ಇಲ್ಲಿ ಟಾಪಲ್ಲಿ ಇದ್ದೀನಲ್ಲ, ಇಲ್ಲಿ ಈ ಥರ ಪಿಂಕು ಆರೆಂಜ್ ಕಲರಿನ ಬಟ್ಟೆಯಲ್ಲಿದ್ದೀನಿ ನಾನು. ಹಾಗೆ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಮರನ. ವುಡ್ ಬೇಕಾಗಿತ್ತು ಚಾರ್ಕೋಲ್ ಮಾಡೋಕ್ಕೆ ಗೈಸ್. ಯಾಕೆ ಚಾರ್ಕೋಲ್ ಬೇಕು ಅಂತ ಕೇಳಬೇಡಿ, ಬೆಂಕಿಗೆ ಬೇಕಾಗಿತ್ತು ಅದಕ್ಕೆ ಗೈಸ್. ಹಾಗೆ ಮನೆ ಕಟ್ಟಕ್ಕೆ ಬೇಕಾಗಿತ್ತು. ಇಲ್ಲಿ ನಾನು ಇವಾಗ ಮರ ಕಡಿತಾ ಇದ್ದೀನಿ. ಕಟ್ಟಾದ ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಗಾಯ್ಸ್. ನಾನು ಇವಾಗ ತುಂಬ ಮರಗಳು ಕಡ್ದಿದ್ದೀನಿ, ಸುಸ್ತಾಗಿ ಹೋಗ್ತಾ ಇದೆ. ಯಾಕೆಂದರೆ ಬೀಳ್ತಾನೆ ಇಲ್ಲ ಯಾಕೋ. ನಾನು ಅವಾಗ ಹೇಳೋದು ಮರ್ತು ಹೋಗಿದ್ದೆ, ಯಾಕೆಂದರೆ ಇದು ಆ ಥರ ಕಷ್ಟ ಇದೆ ಈ ಆಟಪ್ಪ. ನಾನು ಇನ್ನೂ ಆಟನ ಗೇಮ್ ಬೀಟ್ ಮಾಡಿಲ್ಲ. ಈ ಆಟದಲ್ಲಿ ಒಂದು ಡ್ರ್ಯಾಗನ್ ಅಂತ ಪ್ರಾಣಿ ಇದೆಯಪ್ಪ, ಆ ಪ್ರಾಣಿ ನಾ ಹೊಡೆಯೋಕ್ಕೇ ಆಗಲ್ಲಪ್ಪ. ಏನು ಕಷ್ಟ ಇರುತ್ತೆ ಅದನ್ನು ಸಾಯೋದಕ್ಕೆ. ಅದನ್ನು ಗೇಮ್ ಮಾಡಿಬಿಟ್ರೆ ನಾನು ಗೆದ್ದೆ ಅಂತ. ಆಮೇಲೆ ವುಡ್ನ ಯಾಕೆ ಕಟ್ ಮಾಡ್ತಾಯಿದ್ದೀನಿ ಅಂದರೆ, ಈ ಆಟ ಯಾಕೆ ಆಡ್ತಾಯಿದ್ದೀನಿ ಅಂದರೆ, ನಾನು ತುಂಬ ಸಿಟಿಲಿದ್ದವ್ರಿಗೆ ಮಜಾನೇ ಬರಲ್ಲ. ಕಟ್ಗೆಲಿ ಬೆಂಕಿ ಹಾಕೋದು, ಇದು ಹಾಕೋದು. ಅವ್ರಿಗೆ ಓನ್ಲಿ ಮೊಬೈಲ್ ಟೆಕ್ನಾಲಜಿ ಅದೆಲ್ಲೇ ಇರೋದು. ನೀವು ಹೇಳ್ತೀರಾ ನಿಮಗೆ ಟೆಕ್ನಾಲಜಿ ಬೇಕು ಅಂತ, ನನಗೆ ಬೇಕಾಗಿರೋದು ಹಳೆ ಕಾಲದೇನು ಫೀಲು. ಇವಾಗ ನನಗೆ ಸ್ಟೋನು ಬೇಕು ಗೈಸ್. ಸ್ಟೋನ್ ಯಾಕೆ ಬೇಕು ಅಂದರೆ, ಒಂದು ಬ್ಯೂಟಿಫುಲ್ ಮನೆ ಕಟ್ತೀನಿ. ಇನ್ನೊಂದು ಗೈಸ್ ನೋಡಿ, ಇದೇ ಪ್ರಾಣಿ ಸಾಂಬಿ ಪ್ರಾಣಿ. ಅವಾಗ ಅಟ್ಯಾಕ್ ಮಾಡೋದು, ರಿವೆಂಜ್ ತಗೋತಾರೆ. ಆದರೆ ಒಂದೇ ಹಿಟ್ ಸಾಕು ನನಗೆ, ಯಾಕೆಂದರೆ ನಾನು ಪ್ರೋ ಗೈಸ್. ಇಲ್ಲಿ ಈ ಕಲ್ಲು ತುಂಬ ತಗೋತೀನಿ ಗಾಯ್ಸ್. ಇಲ್ಲಿ ಮುರಿತಾ ಇದ್ದೀನಿ. ಹಾಗೆ ಕಲ್ಲು ಮುರಿದ ಮೇಲೆ ಸಿಗೋಣ ಗಾಯ್ಸ್. ಹಾಗೆ ನಂಗೆ ಆಟದಲ್ಲಿ ತುಂಬ ಹಸು ಆಗ್ತಾರೆ ಗೈಸ್. ಇಲ್ಲಿ ಕೆಳಗೆ ಕಾಣಿಸ್ತಾ ಇದೆ ಯಾವ ಥರ ಹಸು ಆಗಿದೆ ಅಂತ. ತುಂಬ ಹಸು ಆಗಿತ್ತು. ಇವಾಗ ಫಿಶ್ ಅಂತ ಪ್ರಾಣಿನ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡೆ ಗಾಯ್ಸ್ ಆಟದಲ್ಲಿ. ಇವಾಗ ನಾನು ಕಲ್ಲನ್ನ ಮೈನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಕಲ್ಲಿಂದ ತುಂಬ ಉಪಯೋಗ ಇದೆ ಗೈಸ್. ಹಾಗೆ ನಿಮ್ಮ ಹೆಸರು ಕಮೆಂಟಲ್ಲಿ ಹಾಕ್ಬಿಡಿ, ನೋಡ್ತೀನಿ ಯಾರ್ಯಾರ ಹೆಸರು ಚೆನ್ನಾಗಿದೆ ಅಂತ. ಹಾಗೆ ಸಬ್ಸ್ಕ್ರೈಬು ಮಾಡಿಬಿಡಿ. ಸಬ್ ಮಾಡಿದಾಗ ಹೇಳಿಬಿಡಿ ಕಮೆಂಟಲ್ಲಿ, ಶೌಟೌಟ್ ಕೊಡ್ತೀನಿ. ಹಾಗೆ ಇಲ್ಲಿ ಬಂದೆ ಬೇಸಿಗೆ. ಇವಾಗ ನಾನು ಒಂದು ಮನೆ ಕಟ್ಟೋದು ತೋರಿಸ್ತೀನಿ ಗೈಸ್. ಈ ಆಟದಲ್ಲಿ ನಮಗೇನು ಸಪೋರ್ಟ್ ಬೀಮ್ ಏನೂ ಬೇಡ, ಯಾಕೆಂದರೆ ಈ ಆಟದಲ್ಲಿ ಗ್ರಾವಿಟಿನೇ ಇಲ್ಲ ಗೈಸ್. ನಮ್ಮಮ್ಮ ಹೇಳಿದ್ರು ಗ್ರಾವಿಟಿ ಗೊತ್ತಾಗಲ್ಲ ಚಿಕ್ಕ ಮಕ್ಳಿಗೆ. ಹಂಗಂದ್ರೆ ಗ್ರಾವಿಟಿ ಅಂದರೆ ಏನಾದ್ರು ಫೋರ್ಸು, ಅದು ಕಟ್ಟಿದಾಗ ಫೋರ್ಸು ನಮ್ಮ ಬಿಲ್ಡನ್ನ ಕೆಳಗೆ ಬೀಳಿಸೋದು. ಅದೇ ಕೆಳಗೆ ಬೀಳಿಸೋದು. ಗ್ರಾವಿಟಿಗೆ ಬ್ಲೇಮ್ ಮಾಡಿ, ಜಾಸ್ತಿ ನಿಮ್ಮ ಮೇಲೆ ಬ್ಲೇಮ್ ಮಾಡಿ.
ಗೈಸ್ ಇವಾಗ ಈ ವಾಟ್ರಲ್ಲಿ ಬಿದ್ದೋಗಿದ್ದೆ, ನಾನು ಅದಕ್ಕೆ ಹತ್ತು ಬರ್ತಾ ಇದ್ದೀನಿ. ನನಗೂ ಆಗಲ್ಲ ಒಂದೊಂದು ಸತಿ ಗ್ರಾವಿಟಿ ಇಲ್ಲ ಅಂದರೆ ನಾವು ಭೂಮಿ ಮೇಲೆ ಇರೋಕ್ಕಾಗ್ತಾ ಇದ್ದಿದ್ದಿಲ್ಲ. ಇವಾಗ ಹೋಗೋಣ. ಬಂತೆ ಗೈಸ್ ಈ ಆಟದಲ್ಲಿ ಐರನ್ನು ತುಂಬ ಮುಖ್ಯ, ಅದಕ್ಕೆ ನಾನು ಐರನ್ ಹುಡುಕ್ತಾ ಇದ್ದೀನಿ. ಉಸಿರು ಕಟ್ತಾರೆ ನೀರಲ್ಲಿ, ಅದಕ್ಕೆ ಹೇಳೋದು ತುಂಬ ಹೊತ್ತಿರಬಾರ್ದು ಅಂತ. ಗೈಸ್ ಸ್ವಿಮ್ ಮಾಡಬೇಕು ಆಟದಲ್ಲಿ. ಕೋಳಿ ನೋಡಿ, ಕೋಳಿ. ಗೈಸ್ ಹಂಗೆ ಇವಾಗ ಬಿಲ್ಡನ್ನ ಮಾಡೋದು ನೋಡಿ ಹೆಂಗಿದೆ ಹೇಳಿ, ಹಾಗೆ ಮಾತಾಡ್ತಾ ಇರೋಣ. ಗೈಸ್ ನಾನು ಏನು ಬಿಲ್ಡ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಫರ್ನಸ್ ಏರಿಯಾ. ಯಾಕೆಂದರೆ ನನ್ನ ಮನೆಯಲ್ಲಿ ಸರಿಯಾಗಿ, ನನ್ನ ಆಟದ ಮನೆಯಲ್ಲಿ ಸರಿಯಾಗಿದ್ದಿಲ್ಲ, ನಾನು ಅದಕ್ಕೆ ವುಡ್ಡಿಂದ ಮನೆ ಕಟ್ತಾ ಇದ್ದೀನಿ. ಮನೆ ಅಲ್ಲ, ಫರ್ನಸ್ ಏರಿಯಾ. ಇದರಲ್ಲಿ ನಾನು ಚೆನ್ನಾಗಿ ಫರ್ನಸ್ಸಿಂದ ಮೆಲ್ಟ್ ಮಾಡ್ತೀನಿ ವಸ್ತುಗಳನ್ನ ನೋಡಿ. ಅದಾದಮೇಲೆ ಗೈಸ್ ಆಟೋದೆಲ್ಲ ಗ್ಲಿಚ್ ಆಯಿತು ಗೈಸ್. ನನ್ನ ವುಡ್ಗಳೆಲ್ಲ ಹೊಟ್ಟೋದ್ವು ಗೈಸ್, ಅರ್ಧಕ್ಕರ್ಧ ವುಡ್ ಹೊಟ್ಟೋಯ್ತು ಗೈಸ್. ತುಂಬ ಕಡಿಮೆ ಇದೆ, ನೋಡ್ತೀನಿ ಬಿಲ್ಡ್ ಮಾಡೋಕ್ಕಾಗತ್ತೆ ಅಂತ ಗೈಸ್. ನೀವು ನೋಡಬೇಕಾಗಿತ್ತು. ನಾನು ಗ್ಲಿಚ್ ಏನಾಯಿತು ಅಂದರೆ, ನಾನು ವಸ್ತುವಿನಿಂದ ಕ್ರಾಫ್ಟ್ ಮಾಡ್ತಾಯಿದ್ನ, ಅವಾಗ ಒಂದು ಸಾಂಬಿ ಪ್ರಾಣಿ ಅಟ್ಯಾಕ್ ಮಾಡಿಬಿಡ್ತು, ಸತ್ತೋದೆ. ಆದರೆ ರೀಸ್ಪಾನ್ ಮಾಡ್ಬೋದು ಈ ಆಟದಲ್ಲಿ. ರೀಸ್ಪಾನ್ ಅಂದರೆ ನಮಗೆ ಲೈಫ್ ತುಂಬ ಇರುತ್ತೆ. ನಾನು ರೀಸ್ಪಾನ್ ಆದೆ. ಅವಾಗ ನಾನು ನೋಡಿದೆ, ನನ್ನ ಹತ್ರ ಆ ವಸ್ತುನೇ ಇಲ್ಲ, ಹೊರ್ಟೋದ್ವು ಗೈಸ್. ಇಂಟರ್ನೆಟ್ ಪ್ರಾಬ್ಲಮ್ ಇದ್ದರೆ ಇದೇ ಪ್ರಾಬ್ಲಮ್ ಗೈಸ್. ಅದಕ್ಕೆ ನಾನು ಜಾಸ್ತಿ ಇಂಟರ್ನೆಟ್ ಇಲ್ದೋದಾಗೆಲ್ಲ ಆಡಲ್ಲ. ಇಂಟರ್ನೆಟ್ ಇದೆ ಆದರೆ ಸರಿಯಾಗಿಲ್ಲ ಗೈಸ್. ಇಲ್ಲಿ ನಾನು ಹಿಂಗೆ ಬಿಲ್ಡ್ ಮಾಡಿದೆ ಫ್ಲೋರ್ನ, ಇವಾಗ ಬಿಲ್ಡ್ ಮಾಡ್ತಾ ಇದ್ದೀನಿ ಗೈಸ್. ಯಾಕೆ ಫ್ಲೋರ್ ಬೇಕು ಅಂದರೆ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ. ನನಗೆ ಓನ್ಲಿ ಚೆನ್ನಾಗಿ ಕಾಣಿಸಿದ್ರೆ ಮಜಾ ಬರೋದು. ಹಂಗೆ ಇಲ್ಲೊಂದು ಹಾರ್ತಾ ಇರೋ ಮರ ಕಾಣಿಸ್ತು, ಹಾಗೆ ಇದನ್ನು ಕಟ್ ಮಾಡಾಕೋಣ. ಇದು ಅರ್ಧ ಮರ ಕಟ್ ಹಾಕೋಣ, ಅಥವಾ ಈ ಮರನೇ ತಿಂದಾಕ್ತು. ಮೆನ್ವುಡ್ ಇರ್ಬೋದು, ಯಾಕೆಂದರೆ ಮರಗಳು ಅದರ ಫ್ರೆಂಡ್ಸ್ನೆಲ್ಲ ಬಚಾವ್ ಮಾಡಬೇಕು ತಾನೇ, ಅದಕ್ಕೆ ಬಚಾವ್ ಮಾಡಿರುತ್ತೆ. ಹಾಗೆ ಕಟ್ ಮಾಡಾಯಿತು ಗೈಸ್. ತುಂಬ ಕಡಿಮೆ ಡ್ಯೂರಬಿಲಿಟಿ ಇದೆ. ಡ್ಯೂರಬಿಲಿಟಿ ಅಂದರೆ ವಸ್ತುವಿನ ಲೈಫ್ ಲೈನು. ಈ ಆಟದಲ್ಲಿ ಲಾಜಿಕ್ಕೇ ಇಲ್ಲ. ಗೇಮಲ್ಲಿ ಇದಾಗಲ್ಲ, ಗ್ರಾವಿಟಿ ವರ್ಕ್ ಆಗಲ್ಲ, ಸ್ಟಿಲ್ ಲೈಫ್ ಲೈನ್ ಇದೆ ವಸ್ತುಗೆ, ನಮಗಿಲ್ಲ. ಇದಿದೆ ವಸ್ತುಗೆ, ಅದು ಹೆಂಗೆ ಅಂತ ಅರ್ಥ ಆಗಲ್ಲ. ಆ ಥರ ಇದ್ದರೆ ಇನ್ನೂ ಲೈಫ್ ಈಸಿ ಆಗಿಬಿಡ್ತಾಯಿತ್ತು ಗೈಸ್. ಇವಾಗ ನಾನು ಈ ಥರ ಬಿಲ್ಡ್ ಮಾಡಿದೆ ಗೈಸ್. ಯಾಕೆ ಅಂದರೆ ಇಲ್ಲಿ ಚೆನ್ನಾಗಿ ಫರ್ನಸ್ ಹಾಕ್ತೀನಿ. ಅವಾಗ ಕಲ್ಲು ಮೈನ್ ಮಾಡಿದ್ನಲ್ಲ ಗೈಸ್, ಅವಾಗ ಸೂಚನೆ ಬಂದಿತ್ತು. ಯಾಕೆ ನಾನು ಫುಲ್ ಹಾಕಿಬಿಡ್ಲಿ ಅದರಿಂದ ನಾನು ವಸ್ತುನ ಅಲ್ಲೊಂದು ಕೇವ್ ಇದೆ ಹೂವಲ್ಲಿ, ನಾನು ವಸ್ತುನ ಮೈನ್ ಮಾಡಿದಾಗ ತುಂಬ ಕಷ್ಟ ಆಗ್ತಾಯಿತ್ತು, ತುಂಬ ಟೈಮ್ ಹೋಗ್ತಾಯಿತ್ತು ಸ್ಮೆಲ್ಟ್ ಆಗೋಕ್ಕೆ. ಸ್ಮೆಲ್ಟ್ ಅಂದರೆ ವಸ್ತು ಬೇಯಿಸೋದು. ಅದು ಆಟದಲ್ಲಿ ಹಾಗೆ ಹೆಸರು ಕೊಟ್ಟಿದ್ದಾರೆ. ಇಂಗ್ಲೀಷು ಅಂಗ್ರೇಸಿ, ಹಿಂದಿಲಿ ಅಂಗ್ರೇಸಿ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ನಮ್ಮ ಅಮ್ಮನ ಹತ್ರ ಕೇಳ್ತೀನಿ. ಅಮ್ಮ, ಇಂಗ್ಲೀಷ್ನ ಏನಂತಾರೆ ಕನ್ನಡದಲ್ಲಿ? ಆಂಗ್ಲ ಭಾಷೆ ಅಂತ ಅಂತಾರಂತೆ, ನಮ್ಮಮ್ಮ ಹೇಳಿದ್ರು. ಆಂಗ್ಲ ಭಾಷೆ ಅಂದರೆ ಇಂಗ್ಲೀಷ್ ಥರನೇ ಕೇಳಿಸುತ್ತೆ ಗೈಸ್. ಇವಾಗ ನಾನೊಂದು ರೂಟ್ ಮಾಡಬೇಕು ಗೈಸ್, ಯಾಕೆಂದರೆ ಇಲ್ಲಿ ತನಕನೇ ನಮ್ಮ ರೂಟ್ ಇದೆ ತೋರಿಸ್ತೀನಿ. ಇಲ್ಲಿ ತನಕನೇ ಇದೆ. ಇಲ್ಲಿ ಮರನೆಲ್ಲ ತೆಗೆದುಬಿಡ್ತೀನಿ ಗೈಸ್. ಮುರಿದೋಯ್ತು ಹಾಗೆ ನನ್ನ ಆ್ಯಕ್ಸು ಗೈಸ್. ನಾನು ಇವಾಗ ಮೇಲೆ ಹೋಗಿಬಿಟ್ಟು ಕೈಯಿಂದನೇ ಮೈನ್ ಮಾಡಬೇಕು ಗೈಸ್. ಕೇಳಬೇಡಿ ಹೆಂಗೆ ಮೈನ್ ಆಗುತ್ತೆ ಅಂತ, ಆಟ ಇನ್ ಲಾಜಿಕ್ ನಿಮ್ಗೆ ಗೊತ್ತಾಗೋಗಿರುತ್ತೆ, ಏನು ಬೇಕೋ ಅದಾಗುತ್ತೆ ಗೈಸ್. ಹಾಗೆ ನೀವು ರಿಯಲ್ ಲೈಫಲ್ಲಿ ಮಾಡೋಕ್ಕೆ ಹೋಗಬೇಡಿ ಮರನ ಕೈಯಿಂದ ಹಾಕೋಕ್ಕೆ, ಯಾಕೆಂದರೆ ಯಾವ ಥರ ಉರಿಯುತ್ತೆ ಗೊತ್ತಾ ಗೈಸ್. ನೀವು ಒಂದು ಸತಿ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಸಖತ್ತಾಗಿ ಉರಿಯುತ್ತೆ ಗೈಸ್, ತುಂಬ ಉರಿಯುತ್ತೆ. ನೀವು ನೋಡಲೇಬಾರ್ದು, ಆ ಥರ ಉರಿಬೋದು. ಯಾಕೆ ಅಂದರೆ ನಾನೇ ಟ್ರೈ ಮಾಡಿಲ್ಲ, ಗೊತ್ತಿದೆ ಡೇಂಜರು ಅಂತ. ಡೇಂಜರು
ಗೈಸ್ ಹಾಗೆ ನಾನು ಇಲ್ಲಿ ಫುಲ್ಲಿ ಬ್ರಿಡ್ಜ್ನ ಕನೆಕ್ಟ್ ಮಾಡಿದೆ ಗೈಸ್. ಇನ್ನೂ 7 ಇದಿದೆ ಲಾಗ್ಸು. ಹಾಗೆ ಇವಾಗ ಈ ಥರ ಹಾಕ್ತಾಯಿದ್ದೀನಿ ಪ್ಯಾಟರ್ನು. ಯಾಕೆ ಈ ಥರ ಗೈಸ್? ನನಗೆ ಹೊಸ ಐಡಿಯಾ ಬಂದಿದೆ, ಸೂಚನೆ. ಯಾಕೆ ನಾನು ಈ ಥರ ಪ್ಯಾಟರ್ನ್ ಮಾಡಲ್ಲ ಅಂತ, ಚೆಸ್ ಪ್ಯಾಟರ್ನ್ ಮಾಡಲ್ಲ ಅಂತ. ಈ ಥರ ಚೆಸ್ ಪ್ಯಾಟರ್ನು ಆವಾಗ ಸರಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ. ಗೈಸ್ ನನಗೆ ಚೆಸ್ ಪ್ಯಾಟರ್ನ್ ತುಂಬ ಇಷ್ಟ. ನಿಮಗಿಷ್ಟ ಅಂದರೆ ಹೇಳಿ ಗೈಸ್. ಇಲ್ಲಿ ಪ್ರಾಬ್ಲಮ್ಮು ಹೆಂಗೆ ಹಾಕಿದ್ರೂ ಪ್ರಾಬ್ಲಮ್ಮು. ಅದಕ್ಕೆ ಕೆಳಗೆ ಹಾಕ್ಬಿಡ್ತೀನಿ. 2 ಕಡೆ ಫರ್ನಸ್ ಹಿಂಗೆ. ಇನ್ನೊಂದು ಸೂಚನೆ, ಯಾಕೆ ಇಲ್ಲಿ ಫರ್ನಸ್ ಹಾಕ್ಬಿಡೋದು? ಎಷ್ಟಿದೆಯಪ್ಪ ಕಲ್ಲು? ತುಂಬ ಇದೆ ಗೈಸ್ ಕಲ್ಲು. ಕಲ್ಲು ತುಂಬ ಇದೆ ಅಂದರೆ ತುಂಬ ಫರ್ನಸ್ ಮಾಡ್ತೀನಿ ಗೈಸ್. ಹಾಗೆ ಈ ಬಿಲ್ಡ್ನ ಮುಗಿಸ್ಬಿಟ್ಟು ಬರ್ತೀನಿ ಗೈಸ್. ಇವಾಗ ಬಿಲ್ಡ್ ಮಾಡೈತಿ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಇಲ್ಲಿ ತುಂಬ ಫರ್ನಸ್ ಹಾಕಿದ್ದೀನಿ, 8 ಹಾಕಿದ್ದೀನಿ. ಇಲ್ಲಿ ಚೆಸ್ ಪ್ಯಾಟರ್ನಲ್ಲಿ ಹಾಕಿದ್ದೀನಿ, ಗೊತ್ತಾಗ್ತಾ ಇಲ್ಲ, ಲೆಕ್ಕ ಮಾಡಿಲ್ಲ. ಹಾಗೆ ಇಲ್ಲೂ ಚೆನ್ನಾಗಿ ಮಾಡಿದ್ದೀನಿ. ಇಲ್ಲಿ 6ಗೆ 10 ಹಾಕಿದ್ದೀನಿ. ಇಲ್ಲಿ 31 ಹಾಕಿದ್ದೀನಿ ಟೋಟಲಿ ಎಲ್ಲದು ಸೇರಿಸಿ ಗೈಸ್. ಇವಾಗ ನಾನು ಏನಾದ್ರು ವಸ್ತುನ ಬೇಕು ಅಂದರೆ ಹಿಂಗೆ ಹಾಕ್ತಾ ಇರೋದು. ಎಲ್ಲದರಲ್ಲೂ ವುಡ್ ಬೇಕು, ಚಾರ್ಕೋಲ್ ಬೇಕು ಅಂದರೆ ಗೈಸ್. ಇದಾದ್ಮೇಲೆ ಚಾರ್ಕೋಲ್ ಬರುತ್ತೆ, ತೋರಿಸ್ಬಿಟ್ಟೆ ಮುಗಿಸ್ತೀನಿ ವಿಡಿಯೋನ ಗೈಸ್. ಈ ಆ್ಯರೋ ಬಟನಲ್ಲಿ ಫುಲ್ ವೈಟ್ ಆದಮೇಲೆ ಸಿಗುತ್ತೆ ಗೈಸ್. ನೋಡಿ, ಇದನ್ನು ಚಾರ್ಕೋಲ್ ಅನ್ನೋದು ಗೈಸ್. ನೋಡಿ, ಸಾಂಬಿ ಬಂತು, ಕರೆ ಸಾಂಬಿ ಗೈಸ್. ಅದಕ್ಕೆ ಹೇಳೋದು ಈ ಆಟ ಡೇಂಜರಸ್ಸು. ಆಮೇಲೆ 650 ರುಪೀಸು, 690 ರುಪೀಸು ಇರ್ಬೋದು ಗೈಸ್. ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಪೇರೆಂಟ್ಸ್ ಹತ್ರ ಕೇಳಿ, ಅವ್ರು ಕೊಡಿಸ್ತಾರೆ ಅಂದರೆ ನಡೆಯುತ್ತೆ. ಯಾಕಂದರೆ ಇಷ್ಟೊಂದು ದುಡ್ಡು. ಆದರೆ ಒಂದೊಂದು ಸತಿ ಆಫರಲ್ಲಿ ಸಿಗುತ್ತೆ, 30 ರೂಪಾಯಿ, 29 ಅಂತ ಹೇಳುತ್ತೆ. ಯಾಕೆಂದರೆ ಅಮೆಝಾನ್ ನಿಮ್ಗೆ ಗೊತ್ತಿರುತ್ತೆ ಅಮೆಝಾನ್ ಸ್ಕ್ಯಾಮ್ಗಳು ಯಾವ ಥರ ಇರುತ್ತೆ ಅಂತ. 39 ಅಂತಾರೆ, 40 ಬದಲು. ಯಾಕೆಂದರೆ 1 ರೂಪಾಯಿ ಕಡಿಮೆ ಅಂದರೆ ಜನರು ಅನ್ಕೊತಾರೆ ಕಡಿಮೆ ಇದೆ ಅಂತ. ಯಾಕೆಂದರೆ ಫಸ್ಟ್ ಡಿಜಿಟ್ ಯಾವಾಗ್ಲೂ ತೋರಿಸುತ್ತೆ. ಫಸ್ಟ್ ಡಿಜಿಟ್ ಯಾವ ಥರ ಇರುತ್ತೆ ಆ ಥರ ಎಲ್ಲ ಡಿಜಿಟ್ ಇರುತ್ತೆ. ಹಾಗೆ ಈ ವಿಡಿಯೋನ ಮುಗಿಸೋಣ ಗಾಯ್ಸ್. ಬಾಯ್.